ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಯಶವಂತಪುರದಲ್ಲಿರೋ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಹೋಗಿದೆ. ಸೊ ಏನಕ್ಕೆ ಹೋಗಿದೆ ತೋರಿಸ್ತೀನಿ ಬನ್ನಿ. ಯೂಶ್ವಲಿ ಇದ್ರ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ. ಇದನ್ನ ಕಪ್ಪೆ ಚಿಪ್ಪು ಅಂತ ಕರಿತೀವಿ ನಾವು. ಸೊ ಮಂಗಳೂರಿನ ಭಾಷೆಯಲ್ಲಿ ಮುರುವಾಯು ಅಂತ ಕರೀತಾರೆ. ಸೊ ಇದೇ ಇವತ್ತಿನ ನಮ್ಮ ಮನೆಯಲ್ಲಿ ರೆಸಿಪಿ. ಇದನ್ನ ತೊಗೊಂಬಂದು ನೀಟಾಗಿ ತೊಳೆದು ಒಂದೊಂದೇ ಕಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಟಿರಿ. ಸೊ ಮಸಾಲೆಗೆ ಏನೇನು ಬೇಕು ನೋಡಿ: ಧನಿಯಾ, ಮೆಣಸು, ಜೀರಿಗೆ, ಬ್ಯಾಡಿಗೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ, ಒಂದೇ ಒಂದು ಟೊಮೊಟೊ ಇಷ್ಟನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಒಂದು ಬಾಣಲಿ ಇಟ್ಟು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಅದೇ ಮಸಾಲೆನ ಹಾಕಿ ಸ್ವಲ್ಪ ಅದೇ ಜಾರಲ್ಲಿ ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಾದಮೇಲೆ ಸೊ ಆ ಕಪ್ಪೆ ಚಿಪ್ಪು ಎಲ್ಲ ನೀಟಾಗಿ ತೊಳೆದಿರೋದನ್ನ ಅದರೊಳಗೆ ಹಾಕಿ ಒಂದು 10-15 ನಿಮಿಷ ಬೇಯಿಸಿ. ನೋಡಿ ಹೆಂಗೆ ರೆಡಿಯಾಗಿದೆ ನೋಡಿ ಕಪ್ಪೆ ಚಿಪ್ಪು. ಸೂಪರಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಸಾಂಬಾರ ಸಮಂಗಿದೆ, ಭಯಂಕರ ರಸಿಕಿದೆ, ಸಕ್ಕತ್ತಾಗಿದೆ, ಟೇಸ್ಟು ಸೂಪರಾಗಿ ಬಂದಿದೆ ನೋಡಿ.